ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಬಂಧುಗಳೇ, ಇದು ಸಮಾನತೆಯ ಜ್ಯೋತಿ, ಸಹಬಾಳುವೆಯ ಜ್ಯೋತಿ, ಶಾಂತಿಯ ಮಾರ್ಗದಲ್ಲಿ ಮುನ್ನಡೆಯುವಂತಹ ಮಹಾಜ್ಯೋತಿ. ತದನಂತರ ಸತ್ಯವೇ ನನ್ನ ದೇವರು, ಎಲ್ಲ ಧರ್ಮಗಳ ಸಾರವು ಒಂದೇ, ಅವುಗಳ ವಿಧಾನಗಳು ಮಾತ್ರ ವಿಭಿನ್ನವಾಗಿವೆ ಎಂದವರು ಮಹಾತ್ಮ ಗಾಂಧೀಜಿಯವರು. ಸೌಮ್ಯವಾದ ರೀತಿಯಲ್ಲಿ ನೀವು ಜಗತ್ತನ್ನು ಅಲ್ಲಾಡಿಸಬಹುದು ಎಂದದ್ದು ಮಾತ್ರವಲ್ಲದೆ ತನ್ನ ಕಾರ್ಯವೈಖರಿಯಿಂದ, ತನ್ನ ನುಡಿಯಿಂದ, ನಡೆಯಿಂದ ಸಾಧಿಸಿ ತೋರಿಸಿದವರು ಮಹಾತ್ಮ ಗಾಂಧೀಜಿಯವರು. ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸುವುದರ ಮುಖೇನ ಉದ್ಘಾಟಿಸಿ ಪುಷ್ಪಾರ್ಪಣೆಯನ್ನು ನೆರವೇರಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು. ಈ ಹೊತ್ತಿಗೆ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಆ ಸಾಧಕರ ಜೀವನ ಗಾಥೆ, ಸಾಧನೆ ವಿಚಾರಗಳನ್ನ ಒಳಗೊಂಡಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ತಲುಪಲಿದೆ. ಧನ್ಯವಾದಗಳು. ದ್ವಿತೀಯ ಬಹುಮಾನಕ್ಕೆ ಪಾತ್ರರಾಗಿದ್ದಾನೆ ಸಮರ್ಥ ನಾಗರಾಜ ಅರ್ಕಸಾಲಿ, ಸರ್ಕಾರಿ ಪ್ರೌಢಶಾಲೆ ಹುನಗುಂದ ತಾಲೂಕು, ಮುಂಡಗೋಡ, ಉತ್ತರ ಕನ್ನಡ ಜಿಲ್ಲೆ. ತೃತೀಯ ಬಹುಮಾನ ಚೈತನ್ಯ ಕೆಎಂ, ಸಂತ ಅನ್ನಮ್ಮ ಪ್ರೌಢಶಾಲೆ, ವಿರಾಜಪೇಟೆ, ಕೊಡಗು ಜಿಲ್ಲೆ. ಈ ಮೂವರಿಗೂ ಚಪ್ಪಾಳೆಯ ಪ್ರೋತ್ಸಾಹವನ್ನು ಸಲ್ಲಿಸೋಣ. ಪ್ರಥಮ ಬಹುಮಾನ ಪಡೆಯುತ್ತಿರುವಂತಹ ದಿವ್ಯ ಶ್ರೀಶೈಲ ಗಾಣಿಗೆರಿಗೆ 31,000 ರೂಪಾಯಿಗಳ ನಗದು ಬಹುಮಾನವನ್ನ ನೀಡಲಾಗುತ್ತಿದೆ. ದ್ವಿತೀಯ ಬಹುಮಾನ ಸಮರ್ಥ ನಾಗರಾಜ ಅರ್ಕಸಾಲಿಗೆ 21,000 ನಗದು ಬಹುಮಾನ ಲಭ್ಯವಾಗುತ್ತಿದೆ. ತೃತೀಯ ಬಹುಮಾನಕ್ಕೆ ಪಾತ್ರರಾಗಿರುವಂತಹ ಚೈತನ್ಯ ಕೆಎಂ ಅವರಿಗೆ 11,000 ರೂಪಾಯಿಗಳ ನಗದು ಬಹುಮಾನ ಲಭ್ಯವಾಗಿದೆ. ಈ ಮೂವರು ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ಗಳಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೋಲಾರ ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ. ಪ್ರಥಮ ಬಹುಮಾನಕ್ಕೆ 31,000 ರೂಪಾಯಿ ನಗದು, ದ್ವಿತೀಯ ಬಹುಮಾನಕ್ಕೆ 21,000 ರೂಪಾಯಿ, ತೃತೀಯ ಬಹುಮಾನ 11,000 ರೂಪಾಯಿ. ಚಪ್ಪಾಳೆಗಳನ್ನ ತುಂಬಿಕೊಡಲೇಬೇಕು. ಅವರ ಶಾಲೆಯ ಶಿಕ್ಷಕರು ಕೊಟ್ಟಂತಹ ತರಬೇತಿ ಇರಬಹುದು, ತಂದೆ ತಾಯಿಗಳ ಪ್ರೋತ್ಸಾಹ ಇರಬಹುದು, ಇವೆರಡನ್ನು ಮೇಳೈಸಿದಂತೆ ಅವರ ಅಪಾರವಾದಂತಹ ಪರಿಶ್ರಮದ ಫಲ ಈ ಕ್ಷಣ. ಆಯ್ತು ಚೇಂಜ್ ಮಾಡ್ತಾರೆ ತುಮಕೂರು ವಿಶ್ವವಿದ್ಯಾಲಯ ತುಮಕೂರು. ತೃತೀಯ ಬಹುಮಾನ ನಸೀಮಾ ಇ ಚಪರ್ವನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯಪುರ.
ಸರ್ಕಾರ ಪ್ರಥಮ ಬಹುಮಾನವಾಗಿ 31,000 ರೂಪಾಯಿಗಳನ್ನ ಕೊಡಮಾಡುತ್ತಿದೆ. ದ್ವಿತೀಯ ಬಹುಮಾನವಾಗಿ 21,000 ರೂಪಾಯಿಗಳು, ತೃತೀಯ ಬಹುಮಾನವಾಗಿ 11,000 ರೂಪಾಯಿಗಳು. ಇಲ್ಲಿ ನೆರೆದಿರುವಂತಹ ನಾವೆಲ್ಲರೂ ಕೊಡಬಹುದಾದಂತಹ ಬಹುದೊಡ್ಡ ಉಡುಗೊರೆ, ಪ್ರೋತ್ಸಾಹಪೂರ್ವಕವಾದ ಚಪ್ಪಾಳೆ. ಶ್ರೀ ರಾಜೀವ್ ಕಿದಿಯೂರ 1954 ಡಿಸೆಂಬರ್ 24ರಂದು ಉಡುಪಿಯಲ್ಲಿ ಜನಿಸಿದ ಶ್ರೀ ರಾಜೀವ್ ಕಿದಿಯೂರ 5 ದಶಕಗಳಿಂದ ಜನಪ್ರಿಯತೆ ಹೊಂದಿರುವ ನವೋದಯ ದಿನಪತ್ರಿಕೆಯು ಗ್ರಾಮೀಣ ಭಾಗದ ಹಲವಾರು ಉದಯೋನ್ಮುಖ ಬರಹಗಾರರಿಗೆ ಅವಕಾಶ ಕಲ್ಪಿಸಿ ಅವರನ್ನು ಹೆಸರಾಂತ ಪತ್ರಕರ್ತರು ಹಾಗೂ ಸಾಹಿತಿಗಳನ್ನಾಗಿ ರೂಪಿಸಿದ ಹೆಗ್ಗಳಿಕೆಯನ್ನ ಹೊಂದಿದೆ. ಶ್ರೀ ರಾಜೀವ್ ಕಿದಿಯೂರ ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು 2019ನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಚಪ್ಪಾಳೆಗಳು ಕೂಡ ಜೊತೆಯಾಗಿ ಬರಲಿ. 76ರಿಂದ ವಿದ್ಯಾರ್ಥಿ ದೆಸೆಯಲ್ಲಿಯೇ ಶೋಷಿತ ಹಾಗೂ ಪಂಚಮ ಪತ್ರಿಕೆಗಳನ್ನು ಸ್ಥಾಪಿಸಿ ಮುನ್ನಡೆಸಿದಂತಹ ಮಹನೀಯರು. ಮೈಸೂರಿನ ಆಂದೋಲನ, ಪ್ರಜಾವಾಣಿ ದಿನಪತ್ರಿಕೆಗಳ ವರದಿಗಾರರಾಗಿ ಸೇವೆ. 1984ರಲ್ಲಿ ಮುಂಗಾರು ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಶ್ರಮಿಸಿದ್ದಾರೆ. ಕವನ ಸಂಕಲನ, ಹೊಸ ದಿಕ್ಕು ಲೇಖನಗಳ ಸಂಕಲನ, ಬಿದಿರುಕೋಲು, ಉಳಿದದ್ದು, ಸಂವಿಧಾನ ಸೇರಿದಂತೆ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರ ಕೃತಿಗಳು ನಾಡಿನ ಅನೇಕ ವಿಶ್ವವಿದ್ಯಾಲಯಗಳಿಗೆ ಪಠ್ಯವಾಗಿವೆ. ಶ್ರೀ ಇಂದೂಧರ ಹೊನ್ನಾಪುರ ಅವರ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ 2020ನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಗೌರವಿಸಿದೆ. ಕನ್ನಡ ದಿನಪತ್ರಿಕೆಯನ್ನು 1985 ಆಗಸ್ಟ್ 15ರಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅಚ್ಚುಮೊಳೆಯ ಮುದ್ರಣದಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸಿದ ಇವರು ಕಾಲಕ್ಕನುಗುಣವಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮಲೆನಾಡು, ಬಯಲುಸೀಮೆ ಜಿಲ್ಲೆಗಳಲ್ಲಿ ಪತ್ರಿಕೆಯನ್ನು ಜನಪ್ರಿಯಗೊಳಿಸಿದ್ದಾರೆ. ಅವರ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ 2021ನೇ ಸಾಲಿನ ಶ್ರೀ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಗೌರವಿಸಿದೆ. ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲೆತ್ತಾಡಿಯವರಾದ ಚಂದ್ರಶೇಖರ ಅವರು ಮುಂಬೈಯಲ್ಲಿ ನೆಲೆಸಿದ್ದು 1992ರಿಂದ ಅನೇಕ ಸವಾಲುಗಳ ಮಧ್ಯೆಯೂ ಕರ್ನಾಟಕ ಮಲ್ಲ ಕನ್ನಡ ದಿನಪತ್ರಿಕೆಯನ್ನ ಹೊರನಾಡಿನಿಂದ ಪ್ರಕಟಿಸುತ್ತಿರುವುದು ವಿಶೇಷ. ಇವರ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ 2022ನೇ ಸಾಲಿನ ಶ್ರೀ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಶ್ರೀ ಶಿವಲಿಂಗಪ್ಪ ದೊಡ್ಡಮನಿ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗೌರವರಾದ ಶಿವಲಿಂಗಪ್ಪ ದೊಡ್ಡಮನಿ ಕರ್ನಾಟಕ ಸಂಧ್ಯಾಕಾಲ ಸಂಜೆ ದಿನ ಪತ್ರಿಕೆಯನ್ನು ಸಂಧ್ಯಾಕಾಲ ಸಂಜೆ ದಿನಪತ್ರಿಕೆಯನ್ನು 2000ರಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅವರ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ 2023ನೇ ಸಾಲಿಗೆ ಶ್ರೀ ಶಿವಲಿಂಗಪ್ಪ ದೊಡ್ಡಮನಿ ಅವರಿಗೆ 2023ನೇ ಸಾಲಿನ ಶ್ರೀ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ವೇದಿಕೆಯಲ್ಲಿರುವಂತಹ ಶ್ರೀ ರಾಜೀವ ಕಿದಿಯೂರ, ಶ್ರೀ ಇಂದೂಧರ ಹೊನ್ನಾಪುರ, ಶ್ರೀ ಎನ್ ಮಂಜುನಾಥ್, ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿ, ಶ್ರೀ ಶಿವಲಿಂಗಪ್ಪ ದೊಡ್ಡಮನಿ ಈ ಎಲ್ಲ ಸಾಧಕರಿಗೆ ಶ್ರೀ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಪುರಸ್ಕರಿಸಲಾಗಿದೆ. ಶ್ರೀ ಶಿವಾಜಿ ಗಣೇಶನ್ ಸಾಹೇಬ್ರ 1978ರಿಂದ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆಯ ವಿವಿಧ ಹುದ್ದೆಗಳಲ್ಲಿ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ ಶ್ರೀ ಶಿವಾಜಿ ಗಣೇಶನ್. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ನವದೆಹಲಿ ಸೇರಿದಂತೆ ವಿವಿಧೆಡೆ ವರದಿಗಾರರಾಗಿ ಮಹತ್ವಪೂರ್ಣ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ 2019ನೇ ಸಾಲಿನ TSR ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಶ್ರೀ ಶ್ರೀಕಾಂತಾಚಾರ್ಯ ಆರ್ ಮಡೂರ,
ಶ್ರೀ ಶ್ರೀಕಾಂತಾಚಾರ್ಯ ಆರ್ ಮಾಡೂರ 1973ರಿಂದ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಸೇವೆಯನ್ನ ಆರಂಭಿಸಿದ ಇವರು ಇದೇ ಪತ್ರಿಕೆಯ ವಿವಿಧ ಹುದ್ದೆಗಳಲ್ಲಿ 44 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಲಬುರಗಿ ಆವೃತ್ತಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ನಿವೃತ್ತರಾಗಿದ್ದಾರೆ. ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕೃಷ್ಣೆ, ಭೀಮೆ ನದಿಗಳ ಯೋಜನೆಗಳು ಹಾಗೂ 371 ಜೆ ಸೌಲಭ್ಯ ಕುರಿತು ಅಗ್ರ ಲೇಖನಗಳು, ಪುಸ್ತಕ, ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಪುಸ್ತಕಗಳನ್ನ ರಚಿಸಿದ್ದಾರೆ. ಅವರ ಸಾಧನೆಗಳನ್ನ ಗುರುತಿಸಿ ಗೌರವಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ 2020ನೇ ಸಾಲಿನ TSR ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸುತ್ತಿದೆ. ನೀವು ಕೂಡ ಚಪ್ಪಾಳೆಗಳನ್ನಿತ್ತು ಗೌರವಿಸಿ ಬಂಧುಗಳು. ಮುಂದೆ ಡಾಕ್ಟರ್ ಆರ್ ಪೂರ್ಣಿಮಾ 1981ರಿಂದ ಪತ್ರಿಕಾ ವೃತ್ತಿ ಆರಂಭಿಸಿದ ಡಾಕ್ಟರ್ ಆರ್ ಪೂರ್ಣಿಮಾ ಪ್ರಜಾವಾಣಿ, ಉದಯವಾಣಿಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡದ ಪ್ರಮುಖ ದಿನಪತ್ರಿಕೆಯೊಂದರ ಸಂಪಾದಕ ಸ್ಥಾನದ ಜವಾಬ್ದಾರಿ ಹೊತ್ತ ಪ್ರಥಮ ಮಹಿಳೆ ಎಂಬ ಹಿರಿಮೆ ಇವರು. ಹೆಸರಾಂತ ಪತ್ರಕರ್ತ ಕುಲದೀಪ್ ನಾಯರ್ ಅವರ ಆತ್ಮಕಥೆ ಒಂದು ಜೀವನ ಸಾಲದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವರ ಸಾಧನೆಗಳನ್ನ ಗುರುತಿಸಿ ಕರ್ನಾಟಕ ಸರ್ಕಾರ 2021ನೇ ಸಾಲಿನ TSR ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಗೌರವಿಸಿದೆ. ಡಾಕ್ಟರ್ ಪದ್ಮರಾಜ್ ದಂಡಾವತಿ ಮೂಲತಃ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದವರಾದ ಡಾಕ್ಟರ್ ಪದ್ಮರಾಜ್ ದಂಡಾವತಿ 1982ರಲ್ಲಿ ಪ್ರಜಾವಾಣಿಗೆ ಸೇರಿ 36 ವರ್ಷಗಳಿಗೂ ಹೆಚ್ಚು ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ನಿವೃತ್ತರಾಗಿದ್ದಾರೆ. ಕನ್ನಡ ಪತ್ರಿಕೋದ್ಯಮ 30 ವರ್ಷ ಎಂಬ ಪ್ರಬಂಧಕ್ಕೆ ಹಂಪಿಯ ಕನ್ನಡ ವಿವಿಯು ಡಿ.ಲಿಟ್ ಪದವಿಯನ್ನು ನೀಡಿದೆ. ಪತ್ರಿಕಾ ಭಾಷೆ ರಿಪೋರ್ಟಿಂಗ್ ಅವಲೋಕನ 4ನೇ ಆಯಾಮ ಸೇರಿದಂತೆ ವಿವಿಧ ಕೃತಿಗಳು ಹೊರಬಂದಿವೆ. ಸೀತಾರಾಮಾಯಣ ಸಚಿತ್ರ ಮರುಕಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ 2023ನೇ ಸಾಲಿನ TSR ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಡಾಕ್ಟರ್ ಸರಜು ಕಾಟ್ಕರ್ ಬೆಳಗಾವಿಯವರಾದ ಇವರು ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಸೇರಿದಂತೆ ವಿವಿಧ ಪತ್ರಿಕೆಗಳಲ್ಲಿ 45 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. 15 ಕವನ ಸಂಕಲನಗಳು, 4 ಅನುವಾದಿತ ಕೃತಿಗಳು ಸೇರಿದಂತೆ ಪಾಟೀಲ್ ಪುಟ್ಟಣ್ಣವರ ಆತ್ಮಕಥೆ ನಿರೂಪಣೆ, ಹಲವು ವ್ಯಕ್ತಿ ಚಿತ್ರಗಳನ್ನ ಪ್ರಕಟಿಸಿದ್ದಾರೆ. ಅವರ ಸಾಧನೆಗೆ ಗೌರವವನ್ನು ಸಲ್ಲಿಸುವಂತಹ ಹೊತ್ತಿದು 2023ನೇ ಸಾಲಿನ TSR ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ಸರಜು ಕಾಟ್ಕರ್. ಈ ಎಲ್ಲ ಮಹಿಳೆಯರಿಗೆ ಜೋರು ಚಪ್ಪಾಳೆಯ ಗೌರವ. TSR ಹಾಗೂ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ವಿಜ್ವಾನ್ ಹರ್ಷದ್ ಅವರೇ, ಪ್ರಶಸ್ತಿ ಪ್ರದಾನ ಮಾಡಿರುವಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಹಿರಿಯ ಗಣ್ಯರೇ, ನನ್ನ ಜೊತೆಗೆ TSR ಹಾಗೂ ಮೊಹರೆ ಹನುಮಂತರಾಯ್ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸುವ ಗೆಳೆಯರೇ, ಪತ್ರಿಕೋದ್ಯಮದ ನನ್ನ ಜೊತೆಗಾರರೇ, ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿ ಇಲ್ಲಿ ಅನೇಕ ಜನ ಇಲ್ಲಿ ಬಂದಿದ್ದಾರೆ, ಅವರಿಗೂ ನಾನು ನಮಸ್ಕರಿಸುತ್ತೇನೆ. ಇಂದು ಗಾಂಧಿ ಜಯಂತಿ. ಗಾಂಧೀಜಿ ಹುಟ್ಟಿದ ದಿನವೇ ಪತ್ರಿಕೋದ್ಯಮದ ಈ ಸರ್ವಶ್ರೇಷ್ಠ ಪ್ರಶಸ್ತಿಗಳು ಪ್ರದಾನವಾಗುತ್ತಿರುವುದು ವಿಶೇಷವೆಂದು ನಾನು ಭಾವಿಸಿದೆ. ಗಾಂಧೀಜಿ ಭಾರತದ ಅತ್ಯಂತ ಶ್ರೇಷ್ಠ ಪತ್ರಕರ್ತರಾಗಿದ್ದರು. ಅಹಿಂಸೆಯನ್ನು ನಂಬಿದ್ದ ಗಾಂಧೀಜಿಯವರು ಪತ್ರಿಕೆಯನ್ನೇ ಆಯುಧವನ್ನಾಗಿಸಿ ಜಗತ್ತಿನ ಬಲಾಢ್ಯ ಇಂಗ್ಲಿಷ್ ಸಾಮ್ರಾಜ್ಯವನ್ನು ಸೋಲಿಸಿದರು. ತಾವು ಆರಂಭಿಸಿದ ಯಂಗ್ ಇಂಡಿಯಾ ಮತ್ತು ಹರಿಜನ ಪತ್ರಿಕೆಗಳ ಮಾಧ್ಯಮದಿಂದ ಗಾಂಧೀಜಿಯವರು ಭಾರತದ ಮನೆ ಮನೆ ಮತ್ತು ಮನಮನಗಳನ್ನು ತಲುಪಿದರು. ಸತ್ಯವೇ ಅವರ ಪತ್ರಿಕಾ ಧರ್ಮವಾಗಿತ್ತು. ಸತ್ಯದ ಮಾರ್ಗದಲ್ಲಿ ನಡೆದ ಗಾಂಧೀಜಿ ಪತ್ರಕರ್ತರಿಗೆ ಒಂದು ಆದರ್ಶವಾಗಿದ್ದಾರೆ. ಅವರ ಜನ್ಮದಿನದಂದು ನೀಡುತ್ತಿರುವ ಈ ಪ್ರಶಸ್ತಿಯನ್ನು ನಾವೆಲ್ಲರೂ ವಿನೀತರಾಗಿ ಸ್ವೀಕರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ಆಂದೋಲನದ ತೀವ್ರತೆಯನ್ನು ಹೆಚ್ಚಿಸಿರುವುದೇ ಆಗಿನ ಪತ್ರಿಕೆಗಳು ಮತ್ತು ಪತ್ರಕರ್ತರು. ಉತ್ತರ ಭಾರತದಲ್ಲಿ ಆಗ ಅಕ್ಬರ್ ಇಲಹಾಬಾದಿ ಎಂಬ ಕ್ರಾಂತಿಕಾರಿ ಕವಿ ಇದ್ದ. ಆತ ಪತ್ರಕರ್ತರೂ ಆಗಿದ್ದ. ಇನ್ಕಿಲಾಬ್ ಅನ್ನುವ ಒಂದು ಪತ್ರಿಕೆಯನ್ನು ಅಕ್ಬರ್ ಇಲಹಾಬಾದಿ ನಡೆಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಇಲಹಾಬಾದಿ ಒಂದು ಮಾತನ್ನು ಹೇಳ್ತಾರೆ, ಏನಂದ್ರೆ, खींचो न कमानों को न तलवार निकालो, खींचो न कमानों को
न तलवार निकालो, जब तोफ मुकाबिल हो तो अखबार निकालो. ಅಂದ್ರೆ ಬಿಲ್ಲು ಬಾಣ ಬೇಕಾಗಿಲ್ಲ, ಬಿಲ್ಲು ಬಾಣ ಬೇಕಾಗಿಲ್ಲ, ಬೇಕಾಗಿಲ್ಲ ಖಡ್ಗದ ಹೊಡೆತ. ಬಿಲ್ಲು ಬಾಣ ಬೇಕಾಗಿಲ್ಲ, ಬೇಕಾಗಿಲ್ಲ ಖಡ್ಗದ ಹೊಡೆತ. ತೋಫುಗಳು ವಿಫಲವಾದಾಗ ಒಂದು ಪತ್ರಿಕೆಯ ಬರಹ ಸಾಕು. ಇದು ಪತ್ರಿಕೆಗಳ ಶಕ್ತಿ. ಅಕ್ಬರ್ ಇಲಾಹಾಬಾದಿಯ ಈ ಕವಿತೆಯ ಸಾಲು ಉತ್ತರದಲ್ಲಿ ಅನೇಕಾನೇಕ ಪತ್ರಿಕೆಗಳನ್ನು ಮತ್ತು ಪತ್ರಕರ್ತರನ್ನು ಹುಟ್ಟುಹಾಕಿತು. ಈ ಮಾಧ್ಯಮದಿಂದ ಅವರು ಇಂಗ್ಲಿಷರ ಮೇಲೆ ಸಮರ್ಥವಾಗಿ ದಾಳಿ ಮಾಡಿ ಅವರ ವಿರುದ್ಧ ಜನಮತವನ್ನು ತಯಾರಿಸಲು ಸಹಾಯಕವಾಯಿತು. TSR ಮತ್ತು ಮೊಹರೆ ಹನುಮಂತರಾಯ ಪ್ರಶಸ್ತಿಯನ್ನು ನಾವಿವತ್ತು 5 ಜನ ತೆಗೆದುಕೊಂಡಿದ್ದೇವೆ. 5 ವರ್ಷಗಳ ಕಾಲದ ಪ್ರಶಸ್ತಿಗಳು. ನಿಜವಾಗಿ ಹೇಳಬೇಕಂದ್ರೆ ಪ್ರತಿ ವರ್ಷನೂ ಕೊಡಬೇಕಾಗಿತ್ತು. ಆದರೆ ಆಗಿನ ಸರ್ಕಾರಕ್ಕೆ ಏನು ರೋಗ ಬಂದಿತ್ತು ಗೊತ್ತಿಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಆಗಮನದವರೆಗೂ ದಾರಿ ಕಾಯಬೇಕಾಗಿತ್ತು. ಮುಖ್ಯಮಂತ್ರಿಗಳು ಬಹಳ ಧೈರ್ಯದಿಂದ 5 ಪ್ರಶಸ್ತಿಗಳನ್ನು ಅಂದ್ರೆ 19, 20, 21, 22, 23 5 ವರ್ಷಗಳ TSR ಮತ್ತು ಮೊಹರೆ ಹನುಮಂತರಾಯ ಈ ಪ್ರಶಸ್ತಿಗಳನ್ನು ಕೂಡಲೇ ನೀಡಬೇಕೆಂಬ ಆಜ್ಞೆಯನ್ನು ಹೊರಡಿಸಿ ಪತ್ರಿಕಾವಲಯಕ್ಕೆ ಒಂದು ದೊಡ್ಡ ರೀತಿಯ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ನಾನು ಭಾವಿಸಿದ್ದೇನೆ. TSR ಮತ್ತು ಮೊಹರೆ ಹನುಮಂತರಾಯರು ಕನ್ನಡ ಪತ್ರಿಕೋದ್ಯಮಕ್ಕೆ ಕ್ಷೇತ್ರವನ್ನು ನೀಡಿದರು. TSR ಬರೆಯುತ್ತಿದ್ದ ಚೂಮಾಣ ಎಂಬ ಅಂಕಣ ಸಮಾಜ ಮತ್ತು ರಾಜಕಾರಣದ ಓರೆಕೋರೆಗಳನ್ನು ನಿರ್ಮಿಸುತ್ತಾ ಆ ಓರೆಕೋರೆಗಳನ್ನು ರಿಪೇರಿ ಮಾಡುತ್ತಿತ್ತು. ಅವರ ಬರಹದಲ್ಲಿ ನನ್ಸಿರಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಅವರ ಬರಹದಲ್ಲಿ ನನ್ಸಿರಲಿಲ್ಲ, ವ್ಯಂಗ್ಯವಿತ್ತು. ಈ ವ್ಯಂಗ್ಯವು ಗುಣಾತ್ಮಕವೂ ರಚನಾತ್ಮಕವೂ ಇರುತ್ತಿತ್ತು. ಚೂಬಾಣದ ಆಘಾತಕ್ಕೆ ಬಲಿಯಾದವರು ಸಹಿತ TSR ಅನ್ನು ಎಂದೂ ದ್ವೇಷಿಸಲಿಲ್ಲ. ಅದಕ್ಕೆ ಕಾರಣ ಅವರ ಬರಹಗಳಲ್ಲಿದ್ದ ಸತ್ಯದ ಪ್ರತಿಪಾದನೆ. ಮೊಹರೆ ಹನುಮಂತರಾಯರು ಅನೇಕ ನವೋದಿತ ಪತ್ರಕರ್ತರನ್ನು ಹುಡುಕಿ ಹುಟ್ಟು ಹಾಕಿದರು ಮತ್ತು ಅವರನ್ನು ಬೆಳೆಸಿದರು. ಪತ್ರಿಕೋದ್ಯಮದ ಈ ಇಬ್ಬರು ಭೀಷ್ಮಾಚಾರ್ಯರನ್ನು ನಾವೆಲ್ಲರೂ ಇವತ್ತು ಬಹಳ ಗೌರವದಿಂದ ನೆನೆಸುತ್ತಿದ್ದೇವೆ. ಇಂದಿನ ಪ್ರಶಸ್ತಿ ಪುರಸ್ಕೃತರಲ್ಲಿಯ ಒಂದು ಕಾಮನ್ ಥಿಂಗ್ ನಾನು ಮುಖ್ಯಮಂತ್ರಿಗಳಿಗೆ ನೋಡಿದ್ದಂದ್ರೆ ನಾವೆಲ್ಲರೂ ಒಂದೇ ಸ್ಕೂಲ್ ಆಫ್ ಥಾಟ್ದಿಂದ ಬಂದಿದ್ದೇವೆ. ಒಂದೇ ಸ್ಕೂಲ್ ಆಫ್ ಥಾಟ್ದಿಂದ ಬಂದಿದ್ದೇವೆ. ಇಂದಿನ ಪ್ರಶಸ್ತಿ ಪುರಸ್ಕೃತರಲ್ಲಿ ಎಲ್ಲರೂ ಒಂದೇ ಸ್ಕೂಲ್ ಆಫ್ ಥಾಟ್ದಿಂದ ಬಂದವರು. ಇದು ಒಂದು ವಿಶೇಷವನ್ನು ನಾನು ಭಾವಿಸಿದ್ದೇನೆ. ಇಲ್ಲಿರುವ ಎಲ್ಲರೂ ಜನಪರ ಪತ್ರಿಕೋದ್ಯಮವನ್ನು ನಂಬಿದವರು ಮತ್ತು ಅದನ್ನು ತಮ್ಮ ಜೀವಮಾನದುದ್ದಕ್ಕೂ ಅದನ್ನು ಪಾಲಿಸಿದವರು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ವೃತ್ತಿಯ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸಿದರು. ಹೆಚ್ಚು ಕಡಿಮೆ ನಾವೆಲ್ಲರೂ ಸಮಾನ ಮನಸ್ಕರಾಗಿದ್ದೇವೆ ಮತ್ತು ಸಮಾನ ವಯಸ್ಕರೂ ಆಗಿದ್ದೇವೆ. ಪತ್ರಿಕಾ ಕ್ಷೇತ್ರಕ್ಕೆ ನಾನು ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಸಂಪಾದಕರಾಗಿದ್ದರು ಖಾದ್ರಿ ಶಾಮಣ್ಣನವರು. ಅವರು ಸೋಷಿಯಲಿಸ್ಟ್ ಇದ್ದಂಥವರು. ಲೋಹಿಯಾವಾದಲ್ಲಿ ಅವರಿಗೆ ಬಹಳ ನಂಬಿಕೆ ಮತ್ತು ಲೋಹಿಯಾವಾದದ ಪುರಸ್ಕೃತರು ಖಾದ್ರಿ ಶಾಮಣ್ಣನವರು ಆಗಿದ್ದರು. ನಾವು ಪತ್ರಿಕೆಗೆ ಸೇರಿದ ಸಂದರ್ಭದಲ್ಲಿ ಅವರು ಒಂದು ಬೀಜ ವಾಕ್ಯವನ್ನು ನಮಗೆಲ್ಲ ಹೇಳಿದರು. ಏನಂದ್ರೆ, ಪತ್ರಿಕೆಗಳು ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೆ ಮೊಟ್ಟ ಮೊದಲ ಗಮನವನ್ನು ನೀಡಬೇಕು. ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೆ ಮೊಟ್ಟ ಮೊದಲ ಗಮನವನ್ನು ನೀಡಬೇಕು. ಅಂದರೆ ಪತ್ರಿಕೆಗಳು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕು ಮತ್ತು ಧೈರ್ಯವಿಲ್ಲದವರ ಧೈರ್ಯವಾಗಿರಬೇಕೆಂದು ಅವರ ಅಭಿಪ್ರಾಯವಾಗಿತ್ತು. ಸಮಾಜದ ಕಟ್ಟ ಕಡೆಯ ಮನುಷ್ಯ ಸಮಾಜದ ಕಟ್ಟುಪಾಡುಗಳಿಗೆ ಹೆದರಿ ಬೆದರಿ ಮುದುಡಿ ತುಂಬ ದೂರದಲ್ಲಿ ಕುಳಿತಿರ್ತಿದ್ದ. ಅವರಿಗೆ ನೀವು ಮುಟ್ಟಬೇಕೆಂದು ಖಾದ್ರಿಯವರ ಮಾತಿನ ಅರ್ಥವಾಗಿತ್ತು. ಮತ್ತು ನನಗೆ ತುಂಬ ಸಂತೋಷದ ವಿಷಯವೇನೆಂದರೆ ಆ ರೀತಿಯ ಜನಪರ ಪತ್ರಿಕೋದ್ಯಮವನ್ನು ನಾವೆಲ್ಲರೂ ಅಪ್ಪಿಕೊಂಡಿದ್ದೇವೆ ಮತ್ತು ಆ ಪಥದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ ಎನ್ನುವುದನ್ನು ಇಲ್ಲಿ ನಾನು ಹೇಳ್ತಿದ್ದೇನೆ. ನಾವು ಟಾಟಾ ಬಿರ್ಲಾರ ಪರವಾಗಿ ಎಂದೂ ಬರೆಯಲಿಲ್ಲ. ನಾವು ಟಾಟಾ ಬಿರ್ಲಾರ ಪರವಾಗಿ ಎಂದೂ ಬರೆಯಲಿಲ್ಲ. ಅವರ ಪರವಾಗಿಯೂ ನಿಲ್ಲಲಿಲ್ಲ.
ಅಸಹಾಯಕರಾದ ಮೂಕರಾಗಿದ್ದವರನ್ನು ಹುಡುಕುತ್ತಾ ಹೋಗಿ ಅವನಿಗೆ ಕಿಂಚಿತ್ತಾದರೂ ನ್ಯಾಯವನ್ನು ಒದಗಿಸಿದೆವು. ಆ ಸಂತೋಷ ನನಗೂ ಇದೆ. ಇಲ್ಲಿ ನನ್ನ ಜೊತೆಗೆ ಪ್ರಶಸ್ತಿ ತೆಗೆದುಕೊಂಡ ಎಲ್ಲ ಪತ್ರಕರ್ತರಿಗೂ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನದೊಂದು ಸಣ್ಣದಾದಂಥದ್ದು ಮನವಿ ಇದೆ. ಇತ್ತೀಚೆಗೆ ಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರ ಪತ್ರಿಕಾ ಕಾರ್ಯದರ್ಶಿಯಾಗಿರುವಂತಹ ಪ್ರಭಾಕರ್ ಅವರ ಒಂದು ಒಮ್ಮನಸ್ಸಿನಿಂದ ಗ್ರಾಮೀಣ ಪತ್ರಕರ್ತರಿಗೆ, ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಪತ್ರಕರ್ತರಿಗೆ ಬಸ್ ಪಾಸಿನ ವ್ಯವಸ್ಥೆಯನ್ನು ಅವರು ಇತ್ತೀಚೆಗೆ ಒಂದು ವಾರ ಇರ್ಬೋದು, ಒಂದು ವಾರದ ಅವಧಿಯಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪತ್ರಕರ್ತರು ಇನ್ನು ಮುಂದೆ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಯಾವುದೇ ಶುಲ್ಕ ಅಥವಾ ಟಿಕೆಟ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ವಾರ್ತಾ ಇಲಾಖೆ ನೀಡುವಂತಹ ಒಂದು ಐಡೆಂಟಿ ಕಾರ್ಡ್ ಅನ್ನು ತೋರಿಸಿದ ನಂತರ ಅವರಿಗೆ ಅದರಲ್ಲಿ ಮುಕ್ತವಾಗಿ ಒಂದು ಪ್ರಯಾಣ ಮಾಡುವಂತಹ ಒಂದು ಅವಕಾಶ ಅವರಿಗೆ ಸಿಗಲಿದೆ. ಇದು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ಒಂದು ನಿರ್ಣಯ. ಅದು ಪತ್ರಕರ್ತರ ಪರವಾಗಿ ಮತ್ತು ಅದರಲ್ಲಿಯೂ ಗ್ರಾಮೀಣ ಪತ್ರಕರ್ತರ ಪರವಾಗಿ ಅವರು ಬಹಳ ದೊಡ್ಡ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಗ್ರಾಮೀಣ ಪತ್ರಕರ್ತರ ವತಿಯಿಂದ ಮುಖ್ಯಮಂತ್ರಿಗಳನ್ನು ನಾನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುತ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿರ್ಭೀತ ಪತ್ರಕರ್ತರೆಂದೇ ಖ್ಯಾತರಾಗಿದ್ದ ಪಾಟೀಲ್ ಪುಟ್ಟಪ್ಪನವರು ಒಂದೇ ಕಾಲಕ್ಕೆ ಅವರು 5 ಪತ್ರಿಕೆಗಳನ್ನು ನಡೆಸ್ತಾ ಇದ್ರು. 5 ಪತ್ರಿಕೆಗಳ ಸಂಪಾದಕರಾಗಿದ್ದರು. ಪುಟ್ಟಪ್ಪನವರು ಮೌರ್ಯ ಹನುಮಂತರಾಯರ ನೇರವಾದ ಡೈರೆಕ್ಟ್ ಶಿಷ್ಯ ಅವರು. ಪುಟ್ಟಪ್ಪನವರ ಪತ್ರಿಕಾ ಫ್ಯಾಕ್ಟರಿಯಿಂದ ಅನೇಕ ಪತ್ರಕರ್ತರು ರೂಪಿಸಲ್ಪಟ್ಟಿದ್ದಾರೆ. ಅವರ ಹೆಸರಿನಿಂದಲೂ ಸರ್ಕಾರ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಪ್ರತಿ ವರ್ಷ ಅದನ್ನು ಯೋಗ್ಯರಾದ ಪತ್ರಕರ್ತರಿಗೆ ನೀಡಬೇಕೆಂದು ನಾನು ಎಲ್ಲ ಪತ್ರಕರ್ತರ ಪರವಾಗಿ ತಂದು ಇಲ್ಲಿ ಮಾತಾಡಲು ಅವಕಾಶ ನೀಡಿದ ವಾರ್ತಾ ಇಲಾಖೆಯ ಕಮಿಷನರ್ ಆಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಸಾಹೇಬರಿಗೂ, ಕೇಳಿದ ತಮಗೂ ಮುಖ್ಯಮಂತ್ರಿಗಳಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸೇರಿದಂತೆ ಗ್ರಾಮೀಣ ಕೃಷಿಕ ಹಾಗೂ ಕೂಲಿಕಾರರ ಕುಟುಂಬದ ಹಿನ್ನೆಲೆಯ ಸಾವಿರಾರು ಪ್ರತಿಭಾವಂತ ಮಕ್ಕಳಿಗೆ ಊಟ, ವಸತಿ, ಇತರೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ಹಾವೇರಿ ಜಿಲ್ಲೆ ಹೊಸರಟ್ಟಿ ಗ್ರಾಮದಲ್ಲಿ ಶ್ರೀ ಗುರುದೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನವು ಸ್ಥಾಪಿಸಿದಂತಹ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯು ಕಳೆದ 39 ವರ್ಷಗಳಿಂದ ಗಾಂಧಿ ವಿಚಾರಗಳನ್ನ ಹೊಸ ಪೀಳಿಗೆಯಲ್ಲಿ ಅಳವಡಿಸಲು ಅಹರ್ನಿಶಿ ದುಡಿಯುತ್ತಿದೆ. ಈ ಗುರುಕುಲ ಸ್ಥಾಪನೆ ಮತ್ತು ಏಳಿಗೆಗೆ ಶಿಕ್ಷಣ ತಜ್ಞರಾದ ಶ್ರೀ ಮಾಗು ಹಂದ್ರಾಳ್, ಶ್ರೀ ವೆಂಕಟೇಶ ಮಾಗಡಿ, ಶ್ರೀ ಗೋಪಣ್ಣ ಕುಲಕರ್ಣಿ, ಡಾಕ್ಟರ್ ದೀನಬಂಧು ಹಳ್ಳಿಕೇರಿ, ಶಾಸಕರಾಗಿದ್ದ ಡಾಕ್ಟರ್ ಚಿತ್ತರಂಜನ್ ತಲಕೋಟಿ ಮೊದಲಾದವರು ಶ್ರಮಿಸಿದ್ದಾರೆ. ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಹಾವೇರಿ ಜಿಲ್ಲೆ 2024ನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕರ್ನಾಟಕ 2024 ಪ್ರಶಸ್ತಿಗೆ ಭಾಜನವಾಗಿದೆ. ಧನ್ಯವಾದಗಳು ಹಾಗೂ ನಿಮ್ಮೆಲ್ಲರ ಚಪ್ಪಾಳೆಗಳು ಮತ್ತೆ ಬರಲಿ ಬಂಧುಗಳು. ಪ್ರೊಫೆಸರ್ ಜಿ.ಬಿ. ಶಿವರಾಜು ನಿವೃತ್ತ ಉಪನ್ಯಾಸಕರಾಗಿರುವ ಇವರು ವೃತ್ತಿ ಜೀವನದುದ್ದಕ್ಕೂ ವಿದ್ಯಾರ್ಥಿಗಳಲ್ಲಿ ಗಾಂಧಿ ವಿಚಾರಧಾರೆಯನ್ನು ರೂಪಿಸಲು ಶ್ರಮಿಸಿದ್ದಾರೆ. 73 ವರ್ಷದ ಪ್ರೊಫೆಸರ್ ಜಿ.ಬಿ. ಶಿವರಾಜು ಗಾಂಧಿ ಪ್ರಣೀತ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು, ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಮದ್ಯಪಾನ ಸಂಯಮ ಮಂಡಳಿಗಳ ಸಮನ್ವಯದ ಮೂಲಕ ಗಾಂಧಿ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯಕ್ಕೆ ತಲುಪಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಇವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು 2024ನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 55ನೇ ವರ್ಷದ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ವಾರ್ತಾ ಇಲಾಖೆಯ ಈ ಅದ್ಭುತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ರಾಜ್ಯ ಕಂಡ ಒಂದು ಅಪರೂಪದ ರಾಜಕಾರಣಿ, ಜನರಿಗೆ ಪ್ರೀತಿಯ ಪಾತ್ರರಾದಂಥ ಒಬ್ಬ ರಾಜಕಾರಣಿ, ರಾಜಕೀಯವನ್ನು ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಮಾಧ್ಯಮ ಅಂತ ತಿಳ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ
ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅವರ ಮಾಧ್ಯಮದ ಕಾರ್ಯದರ್ಶಿಗಳಾದಂಥ ಪ್ರಭಾಕರ್ ಅವರೇ, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿಗಳಾದಂಥ ಶಾಲಿನಿ ರಜನೀಶ್ ಅವರೇ, ಹಾಗೂ ನಮ್ಮ ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾದಂಥ A.K. ಅತೀಕ್ರವರೇ, ಈ ವಾರ್ತೆ ಇಲಾಖೆಯ ಕಮಿಷನರ್ ಆದಂಥ ಹೇಮಂತ್ ನಿಂಬಾಳ್ಕರ್ ಅವರೇ, KV ತ್ರಿಲೋಕಚಂದ್ರರವರೇ, ಸಾಧು ಕೋಕಿಲರವರೇ, ನಹೀದ್ ಪಾಷಾರವರೇ, ಐಷಾ ಖಾನೂನ್ ಅವರೇ, ಡಾಕ್ಟರ್ ಸರ್ಜು ಕಾಟ್ಕರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಈ ಪ್ರತಿಷ್ಠಿತ ಪ್ರಶಸ್ತಿಯ ಪುರಸ್ಕೃತರೆ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಕೂಡ ಹೌದು. ಇಡೀ ದೇಶವನ್ನು ಅಹಿಂಸೆ, ಐಕ್ಯತೆ, ಸಾಮರಸ್ಯದ ಅಡಿಯಲ್ಲಿ ಕಟ್ಟುವ ಮಹಾತ್ಮ ಗಾಂಧಿಯವರ ಈ ನಾಡಿನಲ್ಲಿ ಎಲ್ಲಿ ನೋಡಿದರೂ ಇವತ್ತು ಹಿಂಸೆಯ ತಾಂಡವವನ್ನು ಆಡ್ತಾ ಇದೆ. ಹಿಂದೂ ಮುಸಲ್ಮಾನರ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. ಇವತ್ತು ಕೂಡ ದಲಿತರನ್ನು ಈ ಸಮಾಜದ ಹೊರಗಡೆ ಇಟ್ಟು ಅವರ ಜೊತೆಗೆ ನಾಟಕವನ್ನು ಆಡುತ್ತಾ ಇದ್ದಾರೆ. ಇವತ್ತು ದೇವರ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ. ಯಾವ ದೇವರ ಧರ್ಮ, ದೇವಸ್ಥಾನ, ಚರ್ಚು, ಮಸೀದಿ ನಮ್ಮ ನಿಮ್ಮೆಲ್ಲರ ಮನೆಯ 4 ಗೋಡೆ ಒಳಗಡೆ ಇರ್ಬೇಕಂತ ಜಾತಿ, ಮತ, ಪಂಥ ಭೇದ ದೇವಸ್ಥಾನ ಇವತ್ತು ಬೀದಿಗೆ ತಂದು ಅದರ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಕ್ಷೇತ್ರದ ಶಾಸಕರಾದಂಥ ನಿಜವಾದ ಅರ್ಷದ್ ಅವರ, ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀಮತಿ ಆಯೇಷಾ ಖಾನಂ ಅವರ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಾಧು ಕೋಕಿಲ ಅವರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ L.K. ಅತೀಕ್ ಅವರ, ವಾರ್ತಾ ಇಲಾಖೆ ಅದರ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ ಅವರ, ವೇದಿಕೆ ಬಲ್ಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರ, ಇಲ್ಲಿ ಆಗಮಿಸಿರ್ತಕ್ಕಂಥ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ, ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ. ಇಬ್ಬರು ಮಹಾನ್ ನಾಯಕರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ.
ನಡೆದರೆ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ನಮ್ಮ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ದೇಶ ಕಂಡಂತ ಅಪರೂಪದ ನಾಯಕ. ಅದಕ್ಕೆ ಒಬಾಮಾ ಅವರು ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರು ಅವರು ಏನು ಹೇಳ್ತಾರೆ ಅಂತಂದ್ರೆ, ಅವರು ಭಾರತಕ್ಕಷ್ಟೇ ನಾಯಕರಲ್ಲ, ಇಡೀ ಜಗತ್ತಿಗೆ ನಾಯಕರು ಅಂತಕ್ಕಂಥ ಮಾತು. ಇಡೀ ಜಗತ್ತಿಗೆ ನಾಯಕರು. ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೀವಿ ಅವರು ಭಾರತ ದೇಶದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ. ನಮ್ಮೆಲ್ಲರಿಗೂ ಗೌರವ. ಮಹಾತ್ಮ ಗಾಂಧೀಜಿ ಅಂತವರು ಭಾರತ ದೇಶದಲ್ಲಿ ಹುಟ್ಟಿದ್ರು. ಅವರು ವಿಶ್ವದ ನಾಯಕರಾಗಿದ್ದರು. ನಮ್ಮ ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ನಾವೆಲ್ಲರೂ ಕೂಡ ಸ್ವತಂತ್ರರಾದೆವು. ಬ್ರಿಟಿಷ್ನವರ ಆಡಳಿತದಿಂದ ಹೊರಬಂದು, ನಾಶದಿಂದ ಹೊರಬಂದು ನಾವೆಲ್ಲ ಈ ರೀತಿ ವಿದೇಶದ ಗಣ್ಯರು ಒಬಾಮಾ ಅಂತೇವ್ರೆ ಜಗತ್ತಿನ ನಾಯಕರು ಅಂತೇಳಿ ಹೇಳಿದ್ರೆ ಕೆಲವರು ಮಹಾತ್ಮ ಗಾಂಧೀಜಿಯವರನ್ನ ಖಳನಾಯಕರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಗೋಡ್ಸೆ ಅಂತೇವರು ನಾಯಕರು ಆಗ್ತಾರೆ. ಮಹಾತ್ಮ ಗಾಂಧೀಜಿ ಅಂತೇವರು ಖಳನಾಯಕರಾಗ್ತಾರೆ. ಇದನ್ನೆಲ್ಲ ನಾವು ಸಹಿಸ್ಕೋಬಾರದು. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ, ಬಹಳ ಲಘುವಾಗಿ ಮಾತಾಡ್ತಕ್ಕಂಥ, ಕೀಳು ಮಟ್ಟದಲ್ಲಿ ಮಾಡ್ತಕ್ಕಂಥ ಶಕ್ತಿಗಳನ್ನ ನಾವು ಸೋಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. ಅದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ, ಅವರ ಜನ್ಮದಿನದ ಅಂಗವಾಗಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಮತ್ತು TSR ಶ್ರೇಷ್ಠ ಪತ್ರಿಕೋದ್ಯಮಿ ಮತ್ತೆ ಮೊಹರೆ ಹನುಮಂತರಾಯ ಇವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ನಾನು ಯಾರ್ಯಾರು ಇವತ್ತು ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಮತ್ತು TSR ಪ್ರಶಸ್ತಿಗಳು, ಪತ್ರಿಕೋದ್ಯಮ ಪ್ರಶಸ್ತಿ ಮತ್ತೆ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ, ಯಾರು ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲರಿಗೂ ಕೂಡ
ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ, ಅವರವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಜನಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಈ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು 2014ರಿಂದ. ನಾನು ಮುಖ್ಯಮಂತ್ರಿ ಆದಮೇಲೆ, ಹಿಂದಿನ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಭಾಜನರಾಗಿರ್ತಕ್ಕಂಥವ್ರು ಇಬ್ಬರಿಗೆ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಒಂದು ಹೊಸರೀತಿ ಗ್ರಾಮದ ಶ್ರೀ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಮತ್ತು ಪ್ರೊಫೆಸರ್ ಶಿವರಾಜ್ ಅವರಿಗೆ ಈ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗ್ರಾಮೀಣ ಗುರುಕುಲ ಶಾಲೆ ಇದೆಯಲ್ಲ, ಇದು ಗಾಂಧಿ ತತ್ವಗಳನ್ನು ಅನುಸರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮನುಷ್ಯರಾಗ್ತಕ್ಕಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಶಿಕ್ಷಣ ಪಡ್ಕೊಂಡವರೆಲ್ಲ ಮನುಷ್ಯರು ಅಂತ ಹೇಳಕ್ ಬರಲ್ಲ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅವರು ಅಲ್ಪಮಾನವರಾಗ್ಬಿಡ್ತಾರೆ. ಎಲ್ಲರೂ ವಿಶ್ವಮಾನವರಾಗಿದ್ರಿ ಮಾತು ಹೇಳ್ತಾ ಇರಲಿಲ್ಲ ಅವರು. ಅಲ್ಪಮಾನವರೇ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಮಾತುಗಳನ್ನು ಕೇಳ್ತಾರೆ. ಅದಕ್ಕೆ ನಮ್ಮ ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ ಮನುಷ್ಯತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಇರುತ್ತೆ. ವೈಜ್ಞಾನಿಕವಾದಂಥ ವೈಚಾರಿಕವಾದಂಥ ಶಿಕ್ಷಣ ಸಿಗ್ತದೆ. ಮತ್ತೆ ಜನಪರ ಕಾಳಜಿ ಇರ್ತಕ್ಕಂಥ ಶಿಕ್ಷಣ ಸಿಗ್ತದೆ. ಇಂಥ ಶಿಕ್ಷಣ ಸಿಕ್ಕಿದಾಗ ಮಾತ್ರ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ. ಈಗ ಶಿಕ್ಷಣ ಪಡ್ಕೊಂಡವರು ಕೂಡ ಅವರು ಕರ್ಮ ಸಿದ್ಧಾಂತವನ್ನು ನಂಬ್ಕೊಳ್ಳೋದು, ಮೌಢ್ಯಗಳನ್ನ ಕಂದಾಚಾರಗಳನ್ನು ನಂಬ್ಕೊಳ್ಳೋದು, ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬೇರೆಯವರಿಗೆ ಹೇಳ್ತಕ್ಕಂಥ ಇದೆಯಲ್ಲ, ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಆ ಮೂಲಕ ಮನುಷ್ಯರಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜದಲ್ಲಿ ಈ ಮೌಢ್ಯಗಳನ್ನ ಕದಾಚಾರಗಳನ್ನ ಬಿತ್ತಕ್ಕಂಥವ್ರು ಶಿಕ್ಷಣ ಪಡ್ಕೊಂಡು ಪಡೆದರು. ಅದಕ್ಕೆ ಶಿಕ್ಷಿತರಾದವರು ಎಲ್ಲರೂ ಕೂಡ ಸಮಾಜದ ಆಸ್ತಿಗಳಾಗಬೇಕು, ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಗಾಂಧೀಜಿಯವರು ಯಾಕೆ ಅವರ ಜೀವನದಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ, ನನ್ನ ಜೀವನವೇ ಒಂದು ಸಂದೇಶ, ಅದೇ ಸಂದೇಶ.
ಇದು ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ಮಾರ್ಗದಲ್ಲಿ ನಡೆದರು. ಅವರು ಪತ್ರಕರ್ತರಾಗಿದ್ದರು ಅಂತಕ್ಕಂಥದ್ದು ಬೇರೆ ವಿಚಾರ. ಆದರೆ ಅವರ ಬದುಕಿನುದ್ದಕ್ಕೂ ಕೂಡ ಸಮಾಜದ ಸೇವೆ, ನಾಡಿನ ಸೇವೆ, ದೇಶದ ಸೇವೆ ಮಾಡತಕ್ಕಂಥ ಕೆಲಸವನ್ನ ಅವರು ಇಡೀ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಗಿ ಗೌರವಿಸ್ತೀವಿ. ಅವರ ವಿಚಾರಗಳು ಎಂದೆಂದಿಗೂ ಪ್ರಸ್ತುತ ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಒಬ್ಬ ಚಿಂತಕರು, ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ದೈಹಿಕವಾಗಿ ಅವ್ರನ್ನ ಇದು ಮಾಡ್ಬೋದು, ಅದರ ವಿಚಾರಗಳನ್ನ ಕೊಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ವಿಚಾರಗಳಿದಾವಲ್ಲ, ಅವನ್ನ ಕೊಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಅವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ, ವಿಶೇಷವಾಗಿ ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯಂತ ಅವಶ್ಯ. ಅದಕ್ಕೆ ನಾವು ಗಾಂಧಿ ಭಾರತವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಗೋಡ್ಸೆ ಭಾರತ ಅಲ್ಲ. ಯಾರು ಗೋಡ್ಸೆ ಭಾರತ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆ ಶಕ್ತಿಗಳನ್ನು ಸೋಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಇನ್ನು ಪತ್ರಿಕೋದ್ಯಮದಲ್ಲಿ ಪ್ರಶಸ್ತಿಗಳು, ಇವೆರಡೂ ಪ್ರಶಸ್ತಿಗಳನ್ನ, ಗಾಂಧಿ ಸೇವಾ ಪ್ರಶಸ್ತಿ, ಪತ್ರಿಕೋದ್ಯಮದಲ್ಲಿ ಉನ್ನತ ಸಾಧನೆ ಮಾಡಿದಂಥವರಿಗೆ ಒಂದೇ ವೇದಿಕೆಯಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಪತ್ರಿಕೋದ್ಯಮದಲ್ಲಿ ಇವರೆಲ್ಲ ಪಾಪ ಬಹಳ ಅವ್ರು ಸಾಧನೆ ಮಾಡಿದ್ದೀವಿ ಅಂತೇಳಿ ಅವ್ರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಅವರು ಬೇರೆ ಪತ್ರಿಕೋದ್ಯಮಿಗಳಿಗೆ, ಪತ್ರಕರ್ತರಿಗೆ ನೀವೆಲ್ಲ ಮಾರ್ಗದರ್ಶನ ಆಗಬೇಕು, ದಾರಿದೀಪ ಹಾಕಬೇಕು. ಅವ್ರು ಹೇಳಿದ್ರಲ್ಲ, ಪತ್ರಿಕೋದ್ಯಮದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರು. ಕಾಗಿ ಶಾಮಣ್ಣವ್ರು ಏನು ಹೇಳಿದ್ರು ಅಂತ ಹೇಳಿದ್ರು. ನಾವು ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು. ಕಟ್ಟಕಡೆಯ ಮನುಷ್ಯನ ಪರವಾಗಿರೋದು ಅವನು ಮುಖ್ಯವಾಗಿ ಬರಬೇಕಲ್ಲ, ಅದನ್ನ ಮಾಡಬೇಕು. ಅದಕ್ಕೆ ಗಾಂಧೀಜಿಯವರು ಅವರು ಹೇಳಿದರು, ನೈತಿಕ ಪತ್ರಿಕೋದ್ಯಮ. ಈಗ ಫೇಕ್ ನ್ಯೂಸು ಬಹಳ ಶುರುವಾಗ್ಬಿಟ್ಟದೆ. ಫೇಕ್ ನ್ಯೂಸ್, ಆ ಫೇಕ್ ನ್ಯೂಸ್ ಈಗ ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡಕ್ ಸಾಧ್ಯನಾ? ಅದಕ್ಕೋಸ್ಕರ ಯಾರು ಫೇಕ್ ನ್ಯೂಸ್ ಮಾಡ್ತಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇರಬೇಕಾದದ್ದು ಅತ್ಯಂತ ಅವಶ್ಯ. ಎಲ್ಲಿವರೆಗೂ ಹೋಗಿದೆ ಈಗ ಅಂತಂದ್ರೆ ಪತ್ರಿಕೋದ್ಯಮ, ಧ್ವನಿ ಆಗಿರ್ಬೇಕು ಅಂತ ಹೇಳ್ತೀವಲ್ಲ, ಗಂಡ ಹೆಂಡತಿ ಜಗಳ ಅದನ್ನೇ ಇಡೀ ದಿನ ಎಲ್ಲ ತೋರ್ಸಕ್ಕೆ ಮಾಡ್ತಾರೆ. ಅದನ್ನೇ ಪತ್ರಿಕೋದ್ಯಮ, ನೈತಿಕ ಪತ್ರಿಕೋದ್ಯಮ ಅಂತ ಕರಿಬೇಕಾದ್ರೆ
ಅದರಿಂದ ಪತ್ರಿಕೋದ್ಯಮ ಇದೆಯಲ್ಲ, ಜನರಿಗೆ ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ, ವಸ್ತು ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ. ನಮ್ಮ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ, ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದೋಷಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ, ಮತ್ತೆ ಅವಕ್ಕೆಲ್ಲ ಪರಿಹಾರ ಏನು ಅಂತಕ್ಕಂಥದನ್ನು ಸೂಚಿಸಿ. ಅದು ಪರಿಹಾರ ಸೂಚಿಸಿ ಹೋದ್ರೆ ನಾವು ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ. ಇದರ ಇಂದಿನ ಪತ್ರಿಕೋದ್ಯಮಕ್ಕೆ ಇವತ್ತೆಲ್ಲ ಯಾರ್ಯಾರು ಪ್ರಶಸ್ತಿಗಳನ್ನ 5 ಜನರು ಪಡ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಇವತ್ತಿನ ಪತ್ರಿಕೋದ್ಯಮಿಗಳಿಗೆ ಆದರ್ಶ ಆಗಲಿ, ಪ್ರೇರಣೆ ಅವರಿಂದ ಬರಲಿ ಅಂತ ಹೇಳಿ ಆಶಿಸಲಿಕ್ಕೆ ಬಯಸ್ತೇನೆ. ಈ ಫೇಕ್ ನ್ಯೂಸ್ ಮಾಡೋದನ್ನ ನಿಲ್ಲಿಸಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಇದು ಬಹಳ ಕೆಟ್ಟದು ಅಂತೇಳಿ ನಾನು ಭಾವಿಕೊಂಡಿದ್ದೇನೆ. ಊಹೆ ಮಾಡ್ಕೋಬಹುದು. ಊಹಾ ಪತ್ರಿಕೋದ್ಯಮ ಅಂತ ಒಂದು ಇದೆಯಾ? ಊಹಾ ಪತ್ರಿಕೋದ್ಯಮ, ಊಹಾ ಪತ್ರಿಕೋದ್ಯಮದಲ್ಲಿ ಇನ್ನೊಬ್ರು ತೇಜವಧೆ ಮಾಡಿ ಇದಕ್ಕೆಲ್ಲ ಆಸ್ಪದ ಇಲ್ಲ. ಅದಕ್ಕೆ ಪತ್ರಿಕೋದ್ಯಮದಲ್ಲಿ ನೀವು ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದೀರಿ, ಅವತ್ತಿನ ಪತ್ರಿಕೋದ್ಯಮ ಬೇರೆ. ಅದಕ್ಕೆ ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮ, ಆಮೇಲೆ ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳ ಕಾಲ ಇದ್ದಂಥ ಪತ್ರಿಕೋದ್ಯಮ, ಈಗಿನ ಪತ್ರಿಕೋದ್ಯಮ ಬಹಳ ವ್ಯತ್ಯಾಸಗಳಿದ್ದಾವೆ. ಈಗೆಲ್ಲ ಹೆಂಗೆ ಟಿವಿ ಚಾನೆಲ್ ಕೇಳ್ತಾರೆ ಅಂತಂದ್ರೆ, ಅವ್ರು ಈ ತರ ಹೇಳೋದು ನೀವೇನು ಹೇಳ್ತೀವಿ. ಇದು ಯಾವ ಪತ್ರಿಕೋದ್ಯಮ ನನಗಿತ್ತು ಗೊತ್ತಾಗಲ್ಲ. ಅವ್ರು ಹಿಂಗೆ ಹೇಳೋದು, ನೀವೇನು ಹೇಳ್ತೀರಿ ಇದಕ್ಕೆ ಉತ್ತರ? ಒಂದು ಹಿಡಿಯೋದು. ಸೊ ಇದರಿಂದ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೋದ್ಯಮ ಅಂತಂದ್ರೆ ಜನರಿಗೆ ಹಿಂದೆ ಬಹಳ ಗೌರವ ಇತ್ತು. ಇವತ್ತು ಅದೇ ಗೌರವ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಾನು ಬಹಳ ಮಾತಾಡಕ್ ಹೋದ್ರೆ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಾಕ್ಬಿಡ್ತಾರೆ. ಇರೋದಿಲ್ಲ, ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಾಕ್ಬಿಡ್ತಾರೆ. ಆಮೇಲೆ ಈ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ 9 ವಿದ್ಯಾರ್ಥಿಗಳು ಬಹುಮಾನ ಪಡ್ಕೊಂಡಿದ್ದರು. ಪ್ರಶಸ್ತಿಯ ಬಹುಮಾನ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಈ ಹಂತದಲ್ಲಿ ಬಾಪೂಜಿಯವರ ಬಗ್ಗೆ ಪ್ರಬಂಧ ಬರೆದು ಬಹುಮಾನ ಪಡ್ಕೊಂಡಿದ್ದಾರಲ್ಲ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಲಿ, ಸಮಾಜದಲ್ಲಿ ಬಾಪೂಜಿ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಆಶಿಸಿ ಅವ್ರಿಗೆಲ್ಲ ಉತ್ತಮ ಭವಿಷ್ಯ ದೊರಕಲಿ ಅಂತೇಳಿ
ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದಾರೆ. ಇದು ಗಾಂಧೀಜಿ ಬಗ್ಗೆ ಹೇಳಕ್ ಹೋದ್ರೆ, ಪತ್ರಿಕೋದ್ಯಮದ ಬಗ್ಗೆ ಹೇಳಕ್ ಹೋದ್ರೆ ಬಹಳ ಗಂಟೆಗಳು ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಕ್ ಹೋದ್ರೆ ಮೈಸೂರು ಬೇರೆ ಹೋಗ್ಬೇಕೀಗ. ನಾಳೆ ದಸರಾ ಉದ್ಘಾಟನೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಜನ್ಮದಿನೋತ್ಸವ ಶುಭಾಶಯಗಳು ನಿಮ್ಗೆ ಹೇಳ್ತಾ, ಈ ವರ್ಷ ಬೆಳಗಾವಿನಲ್ಲಿ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಮಹಾತ್ಮ ಗಾಂಧೀಜಿ. 1924 ಡಿಸೆಂಬರ್ 24, 25, 26 ಇಲ್ಲ 24, 25, 26 24, 25, 26 ಐ ಮೇ ಬಿ ಕರೆಕ್ಟ್ ಆಗಿದೆಯಾ ಅಂತ ಅನ್ಕೊಂಡಿದ್ದೀನಿ ನಾನು. 1924 ಡಿಸೆಂಬರ್ 24, 25, 26 3 ದಿನ ಅಧಿವೇಶನ ನಡೆದಿತ್ತು. ಒಂದೇ ಒಂದು ಏಕೈಕ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದರು ಗಾಂಧೀಜಿ. ಅದು ಈಗ 100 ವರ್ಷ ಆಗಿದೆ. ಈ ಡಿಸೆಂಬರ್ 24ಕ್ಕೆ 100 ವರ್ಷ ತುಂಬುತ್ತೆ. ಅದಕ್ಕೋಸ್ಕರ ನಾವು ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಿಮ್ಗೆಲ್ಲ ಪ್ರಶಸ್ತಿ ಪಡ್ಕೊಂಡಿದ್ದೀರಿ. ಆದರೆ 5 ವರ್ಷದಿಂದ ಪ್ರಶಸ್ತಿ ಕೊಟ್ಟಿರಲಿಲ್ಲ. 5 ವರ್ಷ 19, 20, 21, 22, 23 5 ವರ್ಷ ಪ್ರಶಸ್ತಿ ಕೊಟ್ಟಿರಲಿಲ್ಲ. ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ದೀರಿ. ಪ್ರತಿ ವರ್ಷನೂ ಕೊಡೋಣ, ವರ್ಷನೇ ಕೊಡೋಣ ಅಂತ ಹೇಳಿ ನೀವೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳಲ್ಲಿ ಹೇಳಿ, ಬಾಪೂಜಿಯವರ ಜನ್ಮದಿನೋತ್ಸವದ ಶುಭಾಶಯಗಳನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ, ಈ ಸನ್ಮಾನ್ಯ ವೇದಿಕೆ ಪ್ರಶಸ್ತಿ ಬಹುಮಾನ ವಿಜೇತರು, ಮಾಧ್ಯಮಗಳು ಇಂಥ ಒಂದು ಸುಂದರ ಸಂಜೆಯಲ್ಲಿ ಪಾಲ್ಗೊಂಡು ಇವತ್ತು ಬಾಪೂಜಿ ಅವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ದಿನ ತಾವೆಲ್ಲರೂ ಬಂದಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ 5 ವರ್ಷದಿಂದ ಕಾಯ್ತಾ ಕೂತಿರ್ತಕ್ಕಂಥ ಈ ಬಹುಮಾನಗಳು ಇವತ್ತು ಸರಿಜನರ ಕೈಯಲ್ಲಿ, ಸರಿಜನರ ಒಂದು ಕೌತುಕಕ್ಕಾಗಿ ಅವರಿಗೆ ಹೋಗಿದೆ. ಅದಕ್ಕಾಗಿ ಸರ್ ತಾವು ಇಲ್ಲಿ ಬಂದು ಅವರಿಗೆ ಬಹುಮಾನಿಸಿದರ. ಪತ್ರಕರ್ತರ ಬಗ್ಗೆ ತಮ್ಮದು ಇರ್ತಕ್ಕಂಥ ಕಳಕಳಿ, ತಾವು ಪ್ರತಿಯೊಂದು ಸತಿ ಮಾತಾಡ್ತಾ ಇರ್ತೀರ. ಈ ಸುಳ್ಳು ಸುದ್ದಿ ಬಗ್ಗೆ ಸಾಹೇಬರು ಬಹಳ ಹೇಳಿದ್ರು. ಆ ಸುಳ್ಳು ಸುದ್ದಿ ಇರ್ತಕ್ಕಂಥ ಒಂದು ವಾಟ್ಸಪ್, ಈ ಸೋಷಿಯಲ್ ಮೀಡಿಯಾ ಅಂತ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಕೆಲವು ಜನ ನಿಜವಾದ ಪತ್ರಕರ್ತರು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಕೂಡ ಏನಾದ್ರೂ ಸಿಗಬೇಕಂತ ಕರ್ನಾಟಕದ ಡಿಜಿಟಲ್ ಮೀಡಿಯಾ ಪಾಲಿಸಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಈ ವರ್ಷದಿಂದ ಯಾರು ತಾವು ಗ್ರಾಮೀಣ ಪತ್ರಕರ್ತರ ಬಗ್ಗೆ ಸಂಜು ಕಾಟ್ಕರ್ ಅವರು ಮಾತಾಡಿದಿರಿ. ಗ್ರಾಮೀಣ ಪತ್ರಕರ್ತರಲ್ಲಿ ಇತ್ತಿತ್ತಲಾಗಿ ಇಂಟರ್ನೆಟ್ ಪತ್ರಕಾರಿತೆ ಜಾಸ್ತಿ ಆಗ್ತಾ ಇದೆ, ಸುಳ್ಳು ಜಾಸ್ತಿ ಇದೆ, ಸತ್ಯ ಕಡಿಮೆ ಇದೆ. ಅದಕ್ಕೆ ಸತ್ಯಕ್ಕಾಗಿ ಹೋರಾಟ ತಾವು ಮಾಡ್ತೀರಾ ಎಲ್ಲರೂ ಸೇರಿ. ಅವರಿಗೆ ಕೂಡ ಏನಾದ್ರೂ ಸಿಗ್ಬೇಕು, ಸರ್ಕಾರ ಅವ್ರದ್ದು ಕೂಡ ವಿಚಾರ ಮಾಡ್ತಾ ಇದೆ ಅಂತ ವಿಚಾರ ಸಾಹೇಬರಿಂದ ಬಂದು
ಈ ಕರ್ನಾಟಕ ಡಿಜಿಟಲ್ ಮೀಡಿಯಾ ಪಾಲಿಸಿ, ಹೊಸ ಕರ್ನಾಟಕದ ಜಾಹೀರಾತು ನೀತಿ, ಇದರ ಬಗ್ಗೆ ಕೂಡ ಚಿಂತನೆ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಆದೇಶದಂತೆ ಬಹಳಷ್ಟು ಈ ತರ ವಿಷಯಗಳು ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ಜೀವನ ಇದರ ಬಗ್ಗೆ ತಾವು ನಿರಂತರವಾಗಿ ಚರ್ಚೆ ನಡೆಸ್ತಾ ಇರ್ತೀರಿ. ತಮಗೆ ಪತ್ರಿಕೋದ್ಯಮ ಪರವಾಗಿ, ವಾರ್ತಾ ಇಲಾಖೆ ಪರವಾಗಿ, ಈ ನಾಡಿನ ಜನರ ಪರವಾಗಿ ಅನಂತ ಧನ್ಯವಾದಗಳು ಸರ್.